ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕ 26 ಮಂದಿಯ ನರಮೇಧವನ್ನು ನಡೆಸಿದರು. ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ನಿನ್ನೆಯಷ್ಟೇ ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರಿಗೆ ತಕ್ಕ ಪಾಠ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದೆ. ಈ ನಡುವೆ ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ನಗರದ ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಲಾಗ್ತಾ ಇದೆ. ಇದೀಗ ಇತಿಹಾಸ ಪ್ರಸಿದ್ಧ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ದುರ್ಗಾ ಹೋಮ ಕೂಡ ನಡೀತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದರೆ ಇದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನ ನಡೀತಿರುವಂತಹ ದುರ್ಗಾ ಪೂಜೆ. ಶತ್ರು ಸಂಹಾರಕ್ಕಾಗಿ, ದೇಶದ ಒಳಿತಿಗಾಗಿ, ಸೈನಿಕರಿಗೆ ಧೈರ್ಯ ತುಂಬುವ ನಿಟ್ಟಿನಲ್ಲಿ ಈ ಒಂದು ದುರ್ಗಾ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ್ ದೀಕ್ಷಿತ್ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಪೂಜೆಯನ್ನು ದುರ್ಗಾ ಪೂಜೆ ಹೋಮವನ್ನು ಕೂಡ ಮಾಡಲಾಗ್ತದೆ, ಏನಿದರ ವಿಶೇಷತೆ? ಸರ್, ಪ್ರಸನ್ನ ಪಾರ್ವತಿ ಸಮೇತ ಗವಿಗಂಗಾಧರೇಶ್ವರ ಬಹಳ ಪುರಾತನವಾದ ದೇವಸ್ಥಾನ. ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿದಂಥ ಸ್ಥಳ ಇದು. ಸ್ವಾಮಿ ಗುಹೆ ಒಳಗಿದ್ದಾರೆ ಅಂದರೆ ಆತ್ಮಲಿಂಗವನ್ನು ನೋಡಿದಂತಹ ಪುಣ್ಯ ಇಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಗುಹಾದುರ್ಗ ಅಂತ ಒಂದು ದುರ್ಗಾ ಕೂಡ ಇದ್ದಾರೆ. ದುರ್ಗೆಯರಲ್ಲಿ ಎರಡು, ಒಂದು ವನದುರ್ಗ, ಒಂದು ಗುಹಾದುರ್ಗ ಅಂಥೇಳಿ. ಗುಹಾದುರ್ಗ ಅನ್ನೋದು ಶಕ್ತಿಯುತವಾದ ದೇವತೆ. ವನದುರ್ಗ ಅನ್ನೋದು ಮಾಂಸಾದಿ ಭಕ್ಷಣಗಳಿಂದ ಪೂಜೆ ಮಾಡಿ ರಾಕ್ಷಸನ್ನು ತೃಪ್ತಿಪಡಿಸ್ತಾ ಇದ್ದಂಥ ವನದುರ್ಗ. ಎಲ್ಲ ಋಷಿಗಳನ್ನೆಲ್ಲ ಸಂರಕ್ಷಣೆ ಮಾಡಿ ರಾಕ್ಷಸನ್ನೆಲ್ಲ ಸಂಹಾರ ಮಾಡೋದು ಗುಹಾದುರ್ಗ ಅಂಥೇಳಿ. ಆ ಒಂದು ವಿಶೇಷವಾಗಿ ನಮಗೊಂದು ಸಂಕಟ ಬಂದಿದೆ ಈಗ ಭಾರತ ದೇಶಕ್ಕೆ. ಭರತಖಂಡದಲ್ಲಿ, ಭಾರತ ದೇಶದಲ್ಲಿ ಬಹಳ ಪುಣ್ಯಭೂಮಿ, ಕರ್ಮಭೂಮಿ, ತಪೋಭೂಮಿ, ಯಜ್ಞಭೂಮಿ ಅಂತ ನಾವು ಈ ಭೂಮಿಯನ್ನು ಬಹಳವಾಗಿ ಕೊಂಡಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಈ ರಾಕ್ಷಸ ಸಂಹಾರಕ್ಕೋಸ್ಕರವಾಗಿ ನಾವು ಆ ದುರ್ಗೆಯನ್ನು ಪೂಜೆ ಮಾಡಿ ಅವಳ ಅನುಗ್ರಹದಿಂದ ಇವತ್ತು ಏನು ನಮಗೆ ಶತ್ರುಗಳು ಬಂದಿದ್ದಾರೆ, ಶತ್ರುಗಳೆಲ್ಲ ನಾಶನವಾಗಿ ನಮ್ಮ ದೇಶ ಸುಭಿಕ್ಷವಾಗಲಿ ಅನ್ನೋ ಉದ್ದೇಶದಿಂದ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಮಾನ್ಯ ಮುಜರಾಯಿ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿಯವರು ಒಂದು ವಿಶೇಷವಾದ ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ಅರ್ಚಕರುಗಳು ಆಯಾಯ ದೇವಸ್ಥಾನದ ದೇವತೆಗಳನ್ನು ಪೂಜೆ ಮಾಡಿ ಅವರ ಅನುಗ್ರಹ ಪ್ರಸಾದದಿಂದ ನಮ್ಮ ದೇಶ ಸುಭಿಕ್ಷವಾಗಲಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಅಳವಡಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾಗಿ ಹವನ ಹೋಮ ಪೂಜಾದಿಗಳನ್ನು ಮಾಡಿ ಆಯಾಯ ದೇವಸ್ಥಾನದ ಕಾರ್ಯನಿರ್ವಾಹಕಾಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಯಜ್ಞ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ನಿಮ್ಮ ಮಾಧ್ಯಮಗಳ ಮುಖಾಂತರ ಎಲ್ಲರೂ ಇದನ್ನು ನೋಡಿ ಆ ಕೂತ ಜಾಗದಲ್ಲೇ ಆ ಪರಮಾತ್ಮ ಭಗವತಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ದೇಶ ಸುಭಿಕ್ಷ ಆಗುತ್ತೆ ಅನ್ನೋ ನಂಬಿಕೆ ಅನಾದಿ ಕಾಲದಿಂದ ಬಂದಿರೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಹಿಂದೆ ಯುದ್ಧದ ಟೈಮ್ನಲ್ಲಿ, ಯುದ್ಧಕ್ಕಿಂತ ಮುಂಚೆ ಈ ರೀತಿಯ ಪೂಜೆ ಮಾಡ್ತಾ ಇದ್ದಾರೆ. ಇದೀಗ ಒಂದು ಕಡೆ ಯುದ್ಧದ ವಾತಾವರಣ ಇದೆ, ಇಂಥ ಟೈಮಲ್ಲಿ ಪೂಜೆ ಮಾಡಲಾಗ್ತದೆ. ಮತ್ತೊಂದು, ಈಗಾಗಲೇ ಕಾಶ್ಮೀರದಲ್ಲಿ ಏನು ಪಹಲ್ಗಾಮ್ನಲ್ಲಿ ಅಲ್ಲಿರುವಂತಹ ನವವಿವಾಹಿತರ ಕುಂಕುಮ ನಲಿಸುವಂತಹ ಒಂದು ಕೆಲಸ ಕೂಡ ಆಗಿತ್ತು. ಈ ಒಂದು ಇದಾದ್ಮೇಲೆ ಯಾವ ರೀತಿ ಅವರಿಗೆ ಎಫೆಕ್ಟ್ ಆಗುತ್ತೆ, ಇದರ ಪರಿಣಾಮ ಏನು? ಈಗ ಸಾಮಾನ್ಯವಾಗಿ ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಒಂದು ಯುದ್ಧಕ್ಕೆ ಹೊರಡ್ತಾರೆ ಅಂದರೆ ಗ್ರಾಮ ದೇವತೆ ಅಂತ. ಈಗ ನಮ್ಮಲ್ಲೂ ಗ್ರಾಮ ದೇವತೆ ಅನ್ನ ಮಾಡಿದ್ದಾರೆ, ಇದೆಲ್ಲ ವಿಶೇಷವಾಗಿ ದೇವತೆಗಳಿದೆ. ಆ ರೀತಿಯಾಗಿ ಗ್ರಾಮ ದೇವತೆಯನ್ನು ಪೂಜೆ ಮಾಡಿ ಮಹಾರಾಜರು ರಕ್ಷಾಬಂಧನರಾಗಿ ಯುದ್ಧಕ್ಕೆ ಹೊರಡ್ತಾಯಿದ್ರು. ಆಮೇಲೆ ಬಂದು ವಿಜಯೋತ್ಸವವನ್ನು ಕೊಂಡಾಡ್ತಾಯಿದ್ರು. ಯುದ್ಧಗಳೇ ನಡೀಲಿಲ್ಲ ಅಂದರೂ ಕೂಡ ಪ್ರತಿ ನವರಾತ್ರಿಯಲ್ಲಿ 9 ದಿನಗಳ ಕಾಲ ಆ ದುರ್ಗೆಯನ್ನು ಪೂಜೆ ಮಾಡಿ ಕಡೇ ದಿನ ವಿಜಯೋತ್ಸವವನ್ನು ಆಚರಣೆ ಮಾಡಿ ಶಮಿ ವೃಕ್ಷವನ್ನು ಛೇದನೆ ಮಾಡಿ ಬರ್ತಾಯಿದ್ರು ಅಂತ ಒಂದು ಪ್ರತೀತಿ ಇವತ್ತು ನಮ್ಮ ಮೈಸೂರಿನಲ್ಲಿ ಆ ರಾಜ ಪರಂಪರೆಯಲ್ಲಿ ನಡೀತಾ ಬಂದಿದೆ. ನಮಗೂ ಏನಂತಹ ಯುದ್ಧದ ಪರಿಣಾಮ ಇರಲಿಲ್ಲ. ಆದರೆ ಒಳಗೊಳಗೆ ಏನೋ ನಡೀತಾ ಇತ್ತು, ಅದನ್ನಲ್ಲೇ ರಾಜಕೀಯ ವ್ಯಕ್ತಿಗಳು ಅದನ್ನು ಅಲ್ಲಲ್ಲೇ ಶಮನ ಮಾಡ್ತಾಯಿದ್ರು. ಆದರೆ ಈಗ ನಮಗೆ ಕಣ್ಣು ಕಾಣುವಂಗೆ ಒಂದಷ್ಟು ಜನಗಳನ್ನು ಕೊಂದು ಸುಮಾರು ಸುಮಂಗಲಿಯರ ಕುಂಕುಮವನ್ನು ಕೆಣಕಿದ್ರಿಂದ ನಮ್ಮ ಮಾನ್ಯ ಮೋದಿಯವರು ಆ ಕುಂಕುಮದ ಹೆಸರಿನಲ್ಲಿ ಸಿಂಧೂರ ಅನ್ನೋ ಒಂದು ಹೆಸರಿಟ್ಟು, ಯಾವ ನಮ್ಮ ಸಿಂಧೂರವನ್ನು ನೀವು ಕೆಡಿಸಿದ್ರಿ, ನಿಮ್ಮ ದೇಹದಲ್ಲಿರೋ ಸಿಂಧೂರ ವರ್ಣವಾದ ರಕ್ತ ಎಲ್ಲ ಈಚೆ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಿಂಧೂರ ಆಪರೇಷನನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಮೊದಲನೇ ಇದೇ ವಿಶೇಷವಾಗಿ ಗರ್ಜಿಸಿದ್ದಾರೆ. ನಮಗೆ ಇನ್ನೂ ಒಂದು ಕೆಲವು ಶಕ್ತಿಗಳು ಬೇಕಾಗಿರೋದ್ರಿಂದ ದೇವತಾ ಅನುಗ್ರಹ ನಮಗೆ ಬೇಕಾಗಿದೆ. ಆ ದೇವತೆಯ ಅನುಗ್ರಹದಿಂದ ಇವತ್ತು ದುರ್ಗಾ ಹೋಮವನ್ನು ದೇವಸ್ಥಾನದಲ್ಲಿ ಮಾಡಿದ್ದೀವಿ. ಯಾವ ರೀತಿ ಸಿಂಧೂರವನ್ನು ಆಳಿಸಿದ್ರೋ ಆ ದೇಹದಲ್ಲಿರೋ ಸಿಂಧೂರವರ್ಣವಾದ ರಕ್ತವೆಲ್ಲ ಈಚೆ ಬರಲಿ, ಆ ಶತ್ರುಗಳೆಲ್ಲ ನಾಶನವಾಗಲಿ ಅನ್ನೋ ಉದ್ದೇಶದಿಂದನೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ದೇಶ ಸುಭಿಕ್ಷವಾಗಲಿ, ನಮಗೆ ಶತ್ರು ಭಯ ದೂರವಾಗಲಿ, ನಮಗೆಲ್ಲ ವಿಜಯವನ್ನು ಕಾಪಾಡಲಿ. ಈ ರೀತಿಯ ಪೂಜೆಯಿಂದ ಮುಂದೆ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ?
ಈಗ ನಮ್ಮನ್ನು ಕೆಣಕಿದ್ರೆ ನಾವು ಯುದ್ಧಕ್ಕೆ ಹೋಗ್ತಾನೆ ಇರಲಿಲ್ಲ, ಏನೋ ಅಲ್ಲಲ್ಲೇ ಮಾತಾಡ್ಕೊತಿದ್ವಿ, ಅಲ್ಲೇ ಒಂದಿಬ್ಬರನ್ನ ಕರ್ಕೊಂಬರೋರು, ಹೊಡೆಯೋದು, ಒಳಗಾಕೋದು, ಏನೋ ಮಾಡೋ ನಡೀತಾ ಇತ್ತು. ಈಗ ನಮ್ಮನ್ನು ಪರಿಪೂರ್ಣವಾಗಿ ಕೆಣಕಿರೋದ್ರಿಂದ ನಾವಿವಾಗ ಯುದ್ಧ ಕಾಲಕ್ಕೆ ಇಳಿಲೇಬೇಕಾಗಿದೆ. ಯುದ್ಧ ಅಭ್ಯಾಸ ಶುರು ಮಾಡಾಯಿತು, ಯುದ್ಧವನ್ನು ಪ್ರಚೋದನೆ ಮಾಡಾಯಿತು. ಈಗ ನಮಗೆ ನಡಿಬೇಕಾಗಿರೋಂಥ ಆ ಒಂದು ವಿಜಯೋತ್ಸವ ನಮಗೆ ಬರಬೇಕು. ಆ ವಿಜಯೋತ್ಸವಕ್ಕೆ ಮೂಲ ದೇವತೆಯಾದ ದುರ್ಗೆಯನ್ನು ಆರಾಧನೆ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ. ಇವಿಷ್ಟು ಕವಿಗಂಗಾಧರೇಶ್ವರ ಪ್ರಧಾನ ಅರ್ಚಕರಾಗಿರುವಂತಹ ಸೋಮಸುಂದರ ದೀಕ್ಷಿತ್ ಅವರ ಮಾತು. ಒಂದು ಕಡೆ ಇವರು ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ದುರ್ಗಾ ಹೋಮ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮುಜರಾ ಇಲಾಖೆ ಅಧಿಕಾರಿಗಳ ಉಪಸ್ಥಿತಿ ಕೂಡ ಇಲ್ಲಿ ಕಾಣಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.